ಇನ್ನೊಂದು ಬೆಂಗಳೂರಲ್ಲಿ ಒಂದು 32 ಸಂಘಟನೆ ಇದೆ ಮೇಡಮ್. ನಿಮ್ಮಲ್ಲೇ ಒಂದು ಒಗ್ಗಟ್ಟಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಏಕೆಂದರೆ ಮೇಡಮ್ ಬೆಂಗಳೂರಾದ್ಯಂತ 32 ಸಂಘಟನೆಗಳು ಇದ್ದರೂ ಸಹ ಇಷ್ಟೊಂದು ಜನ ಮೆಂಬರು ಆಟೋ ಡ್ರೈವರ್ ಇದ್ದು ಒಗ್ಗಟ್ಟಿದ್ರೆ ಮೇಡಮ್ ಏನು ಬೇಕಾದ್ರೂ ಸಾಧಿಸ್ಬೋದು. ಆದರೆ ಇಲ್ಲಿ ಒಗ್ಗಟ್ಟಿಲ್ದಿರೋದಕ್ಕೆ ಇದು ಬಗೆಹರಿತಾ ಇಲ್ವಾ ಅಂತ. ಸರ್ 32 ಸಂಘಟನೆ ಅಧ್ಯಕ್ಷರುಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದರೆ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಿದ್ರು. ಅದು 1-2 ಸಂಘಟನೆ ಆಗಿದ್ದರೆ ಆ ಹೋರಾಟ ಆಗ್ತಿರಲಿಲ್ಲ. ಮತ್ತು ಇಲ್ಲಿ ಒಂದು ಸ್ಥಾನದಲ್ಲಿ ನಟರಾಜ್ ಸರ್ ಅಂತ ಕೂತಿದ್ದಾರೆ. ಪ್ರತಿಯೊಬ್ಬರು ಇವಾಗ 32 ಸಂಘಟನೆಯವ್ರದ್ದು ಒಂದೊಂದು ಬೇಡಿಕೆ ಅಂದರೆ ಎಲ್ಲರೂ ಆ ಸಾರ್ ಹತ್ರನೇ ಹೋಗಿ ಕೇಳಬೇಕು ಅಲ್ವಾ. ಈಗ ನಾವು ಒಂದೇ ಸತಿಗೆ ಮೆಟ್ಲು 4 ಮೆಟ್ಲು ದಾಟೋಕ್ಕಾಗಲ್ಲ, ಒಂದೊಂದೇ ಮೆಟ್ಲೇ ದಾಟಬೇಕು. ಅವರು ಒಂದೊಂದನ್ನೇ ಪರಿಹಾರ ಮಾಡ್ಕೊಬರ್ತಿದ್ದಾರೆ. ಅವ್ರ ಕೈಲಿ ಶಕ್ತಿ ಮೀರಿ ಮಾಡ್ತಿದ್ದಾರೆ. 32 ಸಂಘಟನೆಯವರು ಶಕ್ತಿ ಮೀರಿ ಅವ್ರು ಏನೇನು ಮಾಡಬೇಕು ಎಲ್ಲವೂ ಮಾಡ್ತಿದ್ದಾರೆ. ಚಾಲಕರು ಪರವಾಗಿ ಅವ್ರು ಎಲ್ಲೂ ನಿಂತಿದ್ದಾರೆ. ಇವತ್ತು ಹೋರಾಟ ಅಂತ ಹೋದಾಗ ಅವರು ಎಲ್ಲ ಅಧ್ಯಕ್ಷರುಗಳು ಕೇಸ್ಗಳನ್ನ ಹಾಕ್ಸ್ಕೊಂಡಿದ್ದಾರೆ. ಅವರು ಕೆಲಸ ಮಾಡ್ತಿದ್ದಾರೆ. ನಿನ್ನೆ ಎಲ್ಲ ಮೀಟಿಂಗ್ ಆಯಿತು. ನಿನ್ನೆ ಕೂಡ ಅವ್ರು ಕೇಳ್ತಾ ಇರೋದಷ್ಟೇ ಕೋರ್ಟಲ್ಲಿ ತೀರ್ಮಾನ ಆದ್ರೇ ರ್ಯಾಪಿಡೋ ಏನೋ ಒಂದು ತೀರ್ಮಾನ ಮಾಡೋಕ್ಕಾಗೋದು. ಕೋರ್ಟಲ್ಲಿ ಇರ್ಬೇಕಾದ್ರೆ ನಾವು ಏನು ಹೋರಾಟ ಮಾಡಿದ್ರೂ ಕೋರ್ಟಲ್ಲಿದೆ ಕೇಸು, ನೀವು ಅಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಹಂಗೆ 32 ಸಂಘಟನೆಯವರು ಅದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನಗಳು ಮಾಡ್ತಿದ್ದಾರೆ. ಖಂಡಿತ ನ್ಯಾಯ ಕೊಡಿಸೋವಂಥ ಕೆಲಸ ಮಾಡೇ ಮಾಡ್ತಾರೆ ಸರ್. ಮೇಡಮ್ ಈಗ ಓಲಾ, ಊಬರ್ ಮತ್ತು ಈ ನಮ್ಮ ಯಾತ್ರಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಮೇಡಮ್ ಆಟೋ ಡ್ರೈವರ್ಗಳಿಗೆ? ಸರ್ ನಮ್ಮ ಯಾತ್ರೆಯಲ್ಲಿ ಎಕ್ಸ್ಟ್ರಾ ಹೋದರೆ ಅಂದರೆ ಏನು 5 ಕಿಲೋಮೀಟ್ರ್ ಹೋದರೆ 6 ಕಿಲೋಮೀಟ್ರ್ ಹೋದಾಗ ಬಿಲ್ ಆ್ಯಡ್ ಆಗಲ್ಲ. ಈಗ 5 ಕಿಲೋಮೀಟ್ರದ್ದು ಏನು ಚಾರ್ಜ್ ಇದೆಯೋ ಅದನ್ನು ಮಾತ್ರನೇ ಕೊಡೋದವನು. ಇನ್ನೊಂದು ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋದ್ರೂ ಕೊಡೋಲ್ಲ. ಇನ್ನು 3 ದಿವಸದ ಹಿಂದೆ ಓಲಾದಲ್ಲಿ ತುಂಬ ಪ್ರೈಸ್ ಕಡಿಮೆ ಮಾಡಿಬಿಡು, 13 ರೂಪಾಯಿ ಕಿಲೋಮೀಟ್ರ್ ಮಾಡಿದ್ದ. ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಏನು ಮಾಡಿದ್ದಾನೆ, ಪ್ರೈಸ್ ಜಾಸ್ತಿ ಮಾಡಿದ್ದಾನೆ. ಅಂದರೆ ಸೇಮ್ 15 ರೂಪಾಯಿ ಕಿಲೋಮೀಟ್ರ್ ಮಾಡಿದ್ದಾನೆ. ಆದರೆ ಎಕ್ಸ್ಟ್ರಾ ಹೋಗ್ತಾ ಇರೋದು ಆ್ಯಡ್ ಇಲ್ಲ. ಊಬರಲ್ಲಿ ಏನು ಅವನ ಆಫೀಸಲ್ಲಿ ಹತ್ರ ಮುಂದೆ ಹೋಗಿ ಗಾಡಿಗಳು ನಿಲ್ಲಿಸ್ತೀವಿ ಅಂತ ಪ್ಲ್ಯಾಟ್ಫಾರಮ್ ಚಾರ್ಜ್ ಅಂತ ಡೈಲಿ 50 ರೂಪಾಯಿ ಎತ್ಕೊತಾ ಇದ್ದಾನೆ. ಆಮೇಲೆ ಇದಕ್ಕಿದ್ದಂಗೆ ಒಂದೊಂದು ದಿವಸ 100 ರೂಪಾಯಿ ಹಾಕ್ಕೊತಾನೆ. ಅದೇನೋ ಮಧ್ಯವರ್ತಿ ಚಾರ್ಜು ಇನ್ನೊಂದು ಚಾರ್ಜು ಅಂತ ಹಾಕ್ತಾನೆ. ಪೂರ್ತಿ ದುಡ್ಡು ತಿಂತಿದ್ದಾರೆ ಸರ್. ಇಲ್ಲಿ ಪೂರ್ತಿ ದುಡ್ಡು ತಿಂತಿದ್ದಾರೆ. ಆಟೋ ಡ್ರೈವರ್ಗಳು ಕೂತ್ಕೊಂಡು ಅವರು ತಿಂತಿದ್ದಾರೆ. ಕೋಟಿ ಹೋದರೆ ಕೂತ್ಕೊಂಡು ತಿಂದೆ ಇನ್ನೇನು ಮಾಡ್ತಾರೆ ಸರ್. ವಿಧಿ ಇಲ್ಲ. ಎಲ್ಲರೂ ಆನ್ಲೈನ್ಗೆ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಈಗ ನಾವು ಮೀಟ್ರ್ ಹಾಕೊಂಡು ನೋಡಿ, ನಾನು ಬೆಳಗ್ಗೆ ಅಂತ 4 ಬಾಡಿಗೆ ಮೀಟ್ರಲ್ಲಿ ಬಂದೆ. 5ನೇ ಬಾಡಿಗೆಗೆ ನಾನು ಬಾಡಿಗೆನೇ ಸಿಕ್ಕಿಲ್ಲ. ಆಮೇಲೆ ನಾನು ಊಬರ್ ಆನ್ ಮಾಡಿದೆ, ಬಾಡಿಗೆ ಸಿಕ್ತು. ಅಂದರೆ ಸಾರ್ವಜನಿಕರು ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಯಾರು 2 ಹೆಜ್ಜೆ ಮುಂದೆ ಇಟ್ಟು ಬರೋಲ್ಲ. ಆಟೋ ನಾನು ಇರೋ ಹತ್ರಕ್ಕೆ ಬರುತ್ತೆ, ನಾನೇಕೆ ಹೋಗಬೇಕು ಅನ್ನೋ ಮಟ್ಟಕ್ಕೆ ಸಾರ್ವಜನಿಕರು ಇದ್ದಾರೆ. ಮತ್ತು ಡ್ರೈವರ್ಗಳಿಗೂ ಅಷ್ಟೇ ಬಾಡಿಗೆ ಸಿಕ್ಕಿಲ್ಲ ಅಂದರೆ ಅವರು ಆನ್ಲೈನ್ ಮಾಡೇ ಮಾಡ್ತಾರೆ. ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಅವರು ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಫೀಸ್ಗಳು ಕಟ್ಟಬೇಕು, ಪ್ರತಿಯೊಂದು ಇರುತ್ತೆ. ತಾಯಿ ತಂದೆ ನೋಡ್ಕೊಳ್ಬೇಕು. ಅದರಿಂದ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ನಾವು ಮಾಡಲೇಬೇಕು, ಅವ್ರು ದುಡಿಲೇಬೇಕು. ನಿಮ್ಮ ಟ್ರಸ್ಟ್ ಅಂತ ಬಂದರೆ ಮೇಡಮ್ ಎಷ್ಟು ಜನ ಮಹಿಳಾ ಡ್ರೈವರ್ಸ್ ಇದ್ದಾರೆ ಸರ್? ನನ್ನ ಟ್ರಸ್ಟಲ್ಲಿ 20 ಜನ ಇದ್ದಾರೆ. ಮಹಿಳಾ ಡ್ರೈವರ್ 20 ಜನ ಇದ್ದಾರೆ. ಅವರೆಲ್ಲ ಎಷ್ಟು ವರ್ಷದಿಂದ ಓಡಿಸ್ತಿದ್ದಾರೆ ಮೇಡಮ್? ಸರ್ ಈಗ ಒಂದು 2-3 ವರ್ಷದಿಂದ ಕೆಲವರು ಓಡಿಸ್ತಿದ್ದಾರೆ. ಈಗ ರೀಸೆಂಟಾಗೆ ನಾನು ಸುಮಾರು ಒಂದು ಫ್ರೀ ಟ್ರೈನಿಂಗ್ ಅಂತ ಮಾಡಿದ್ದೆ. ಅದರಲ್ಲಿ ಒಂದು 10 ಜನ 15 ಜನ ಟ್ರೈನಿಂಗ್ ತೊಗೊಂಡು ಒಂದು 6-7 ತಿಂಗಳಿಂದ ಓಡಿಸ್ತಿದ್ದಾರೆ. 1 ವರ್ಷದಿಂದ ಓಡಿಸ್ತಾ ಇರೋರು ಇದ್ದಾರೆ. ಮುಂದಕ್ಕೆ ಟ್ರೈನಿಂಗ್ ಕೊಡಬೇಕು ಅಂತಿದೆ. ಅದು ಯಾವ ಥರ ಅಂತ ತಯಾರು ಮಾಡ್ಕೋಬೇಕು ಸರ್. ಸ್ವಲ್ಪ ಆಫೀಸು ಒಂದು ಸ್ಥಳ ಅಂತ ಆಗಲಿ ಮಾಡ್ಕೊಳ್ಳೋಣ ಅಂತ. ಓಕೆ, ಈಗ ಒಂದಷ್ಟು ಜನಕ್ಕೆ ನೀವೇ ಫ್ರೀ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಫೀಲ್ಡ್ಗೆ ತಂದಿದ್ದಾರೆ ಮೇಡಮ್? ತಂದಿದ್ದೀನಿ ಸರ್. ಅದೇ ಮೇಡಮ್, ಈಗ ಇನ್ನೊಂದಷ್ಟು ಜನ ಮಹಿಳೆಯರು ತುಂಬ ಒಂದು ಗಾರ್ಮೆಂಟ್ ಕೆಲಸಕ್ಕೋ ಅಥವಾ ಮನೆ ಕೆಲಸಕ್ಕೋ ಈ ಥರ ಹೋದಾಗ ಮೇಡಮ್ ಅವ್ರಿಗೆ ತುಂಬ ಅನ್ಯಾಯಗಳಾಗ್ತಾಯಿದೆ. ಜಾಸ್ತಿ ಕೆಲಸ ಮಾಡಿಸಿ ಕಮ್ಮಿ ಸಂಬಳ ಕೊಡ್ತಾರೆ. ಈಗ ಅವ್ರಿಗೂ ಏನೋ ಒಂದು ಸ್ವಂತವಾಗಿ ನಾವು ಮಾಡಬೇಕು, ಈ ಆಟೋಗೆ ಬಂದು ನಾವು ದುಡಿಬೇಕು ಅನ್ನೋ ಕನಸಿರುತ್ತೆ. ಅವ್ರಿಗೆ ಅಷ್ಟು ಈಸಿನಾ ಮೇಡಮ್ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡು ಟ್ರೈನಿಂಗ್ ತೊಗೊಂಡು ಆಟೋ ಓಡಿಸಿ ಜೀವನ ಮಾಡ್ಬೋದಾ? ಅಂಥವ್ರಿಗೆ ಏನು ಹೇಳ್ತೀರಾ ಮೇಡಮ್? ಸರ್ ಅಂಥವ್ರು ಇದ್ದರು. ಮನೆ ಕೆಲಸ ಮಾಡಿಕೊಂಡು ಬರೀರೋರು ಅವರು ಲೈನ್ ಮೇಲೆ ಬರೋಕ್ಕೆ ತುಂಬ ಎದುರಿದ್ದಾರೆ. ತುಂಬ ಧೈರ್ಯ ಕೊಟ್ಟು ನಾನು ಲೈನ್ ಮೇಲೆ ತೊಗೊಂಡು ಬಂದಿರೋದಿದೆ. ಯಾಕೆಂದರೆ ನಿಮ್ಗೆ ಅದೇ ಜೀವನ ಅಲ್ಲ, ಮತ್ತೊಂದು ಜೀವನ ಇದೆ. ಇದನ್ನು ನೋಡಿ ಆ ಜೀವನ ನೋಡಿರ್ತೀರಿ, ಇದನ್ನೊಂದು ಸತಿ ನೋಡಿ ಅಂದ್ಬಿಟ್ಟು ಈ ಲೈನಿಗೆ ಸುಮಾರು ಬುದ್ಧಿ ಮಾತು ಹೇಳಿ ಧೈರ್ಯ ತುಂಬಿ ಈ ಲೈನಿಗೆ ತಂದಿರೋದಿದೆ. ನೀವು ಆ ಥರ ಹೇಳಿದಾಗ ಸ್ಪಂದಿಸ್ತಾರೆ ಮೇಡಮ್ ಮಹಿಳಾ ಡ್ರೈವರ್? ಸ್ವಲ್ಪ ಹಿಂದೇಟ್ ಆಗ್ತಾರೆ. ಆದರೆ ನಾವು ಮಾತಾಡೋ ರೀತಿ ನೋಡಿದ್ರೆ ಆಯಿತು ಧೈರ್ಯವಾಗಿ ಓಡಿಸ್ತೀನಿ ಅಂತ ಬರ್ತಾರೆ. ಧೈರ್ಯವಾಗಿ ಬಂದಿದ್ದಾರೆ ಸರ್. ತುಂಬ ಖುಷಿ ಆಗುತ್ತೆ ಮೇಡಮ್ ನೀವು, ಯಾಕೆಂದರೆ ಒಂದಷ್ಟು ಜನ ಮಹಿಳೆಯರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವರು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಂಥ ಒಂದು ದಾರಿ ತೋರಿಸಿದ್ರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಆ ವಿಷಯಕ್ಕೆ ಥ್ಯಾಂಕ್ ಯು ಸರ್. ಅದೇ ಥರ ನಿಮ್ಮ ಕಾರ್ಯ ಮುಂದುವರಿಲಿ ಮೇಡಮ್. ಥ್ಯಾಂಕ್ ಯು. ಮತ್ತು ನಿಮ್ಮ ಟ್ರಸ್ಟ್ಗೆ ಮೇಡಮ್ ಆದಷ್ಟು ನೋಡಿ ನಿಮ್ಮ ನಂಬರ್ನ ನಾವು ಇದರಲ್ಲಿ ಹಾಕ್ತೀವಿ. ಒಂದಷ್ಟು ಜನ ನಾನು ಆವಾಗಲೇ ಹೇಳಿದಂಗೆ ಸಮಾಜ ಸೇವೆ ಮಾಡಬೇಕು ಅಂತ ಇರ್ತಾರೆ. ಅವ್ರಿಗೆ ತಮ್ಮ ಹೆಸರು ಗುರುತಿಸೋದು ಬೇಡ ಅನ್ನೋ ಥರದ್ದು ಇರುತ್ತೆ. ಸೊ ನಿಮ್ಮದು ಎಷ್ಟು
ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಟ್ರಸ್ಟಲ್ಲಿ ಏನೇನು ಕೆಲಸ ಆನೆಸ್ಟಾಗಿ ನಡೆಯುತ್ತೆ ಅದ್ರ ಮೇಲೆ ಒಂದಷ್ಟು ಜನ ಸಹಾಯ ಮಾಡ್ಬೋದು ಮೇಡಮ್. ನಿಮ್ಮ ನಂಬರ್ನ ನಾನು ಇದರಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮ್ಮ ದಯವಿಟ್ಟು ಮೇಡಮ್, ನೀವು ಇಷ್ಟು ಖುಷಿಯಾಗುತ್ತೆ ಬೆಂಗಳೂರು ನಗರದಲ್ಲಿ ಒಂದು ಟ್ರಸ್ಟ್ನ ಮಾಡಿ, ಅದು ಆಟೋ ಡ್ರೈವರ್ ಆಗಿ ಇನ್ನೊಂದಷ್ಟು ಮಹಿಳೆಯರಿಗೆ ನೀವು ಟ್ರೈನಿಂಗ್ ಕೊಟ್ಟು ತುಂಬ ಖುಷಿಯಾಗುತ್ತೆ ಮೇಡಮ್. ಕಡೆಯದಾಗಿ ಮೇಡಮ್, ನಿಮ್ಮ ಟ್ರಸ್ಟ್ ಬಗ್ಗೆ ಮತ್ತು ನಮ್ಮ ಸಮಸ್ತ ಆಟೋ ಚಾಲಕರ ಬಗ್ಗೆ ಏನು ಹೇಳ್ತಾರೆ ಮೇಡಮ್? ಫಸ್ಟು ನಮ್ಮ ಆಟೋ ಡ್ರೈವರ್ಗೆ ಎಲ್ಲ ಸಂಘಟನೆಗಳಲ್ಲಿರುವಂಥ ಆಟೋ ಡ್ರೈವರ್ಗೆ ಸಮಾಧಾನವಾಗಿ ಒಂದು ಫಸ್ಟು ಮನವಿ ಕೇಳ್ಕೊಂತಿದ್ದೀನಿ. ರ್ಯಾಪಿಡೋ ಅನ್ನೋ ಪುತ್ತ ತೊಲಗುತ್ತೆ. ನಾವು ಹೋಗಿ ಏಕ್ದಮ್ ಒಂದು ಹುಲಿ ಥರ ಎಗರು ತೊಲಗಲ್ಲ. ನಾವು ಏನು ಮಾಡಬೇಕೋ ಒಂದೊಂದೇ ಸ್ಟೆಪ್ಪಲ್ಲಿ ಅದೇ ಥರ ಮಾಡದೇ ಹೋದರೆ ತೊಲಗಲ್ಲ. ಅದೊಂದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ಅಧ್ಯಕ್ಷರುಗಳ ಮೇಲೆ ಸ್ವಲ್ಪ ಗೌರವ ಕೊಟ್ಟು ಇದ್ಬಿಟ್ರೆ ಖಂಡಿತ ಅವರು ನಿಮಗೋಸ್ಕರನೇ ಹೋರಾಟ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಖಂಡಿತ ಓಡಿಸ್ತಾರೆ. ಯಾಕೆಂದರೆ ಸತತ ಬರಿಗೆ ಎಲ್ಲ ಚಾಲಕರು ನಿಂತಿದ್ದೀರಿ, ಎಲ್ಲರೂ ಕಷ್ಟ ಬೀಳ್ತಿದ್ದೀರಿ, ನಾವು ಬೀಳ್ತಾಯಿದ್ದೀವಿ. ಅದರಿಂದ ಮನವಿ ಕೇಳ್ಕೊಂಡಿದ್ದೀವಿ, ದಯವಿಟ್ಟು ಯಾರೂ ಗಲಾಟೆ ಗೊಂದಲ ಅಂತ ಹೋಗಬೇಡಿ. ಎರಡನೇದು, ನಮ್ಮ ಟ್ರಸ್ಟಿಂದ ಆಗೋ ಅನುಕೂಲಗಳೇನು ಅಂದರೆ, ಮುಂದಿನ ಕಾಲದಲ್ಲಿ ಅನಾಥ ಮಕ್ಕಳಿಗಿರ್ಬೋದು, ಈ ರೋಡ್ ಸೈಡ್ ಮಲ್ಕೊಳ್ಳೋ ಅಂಥ ಅವ್ರಿಗಿರ್ಬೋದು, ಸುಮಾರು ಗೌರ್ಮೆಂಟಿಂದ ಏನು ಸವಲತ್ತು ಚಾಲಕರಿಗೆ ಸಿಗಬೇಕಾಗಿತ್ತೋ ಅದೆಲ್ಲ ನಾನು ಖಂಡಿತ ನನ್ನ ಟ್ರಸ್ಟ್ ಕಡೆಯಿಂದ ನಾನು ಮಾಡಿಕೊಡ್ತೀನಿ. ಕೆಲವ್ರಿಗಾಗಲೇ ಸಿಕ್ಕಿದ್ದಾರೆ, ಏನು ಗೌರ್ಮೆಂಟ್ ಸವಲತ್ತುಗಳು ಏನಿದೆ ಚಾಲಕರಿಗೆ ಅನ್ನೋದನ್ನು ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಒಂದು ಸ್ಥಳ ಅಂತ ನಿಗದಿಪಡಿಸ್ಕೊಂಡು ಪ್ರತಿಯೊಬ್ಬರಿಗೆ ಒಂದು ಏನು ಆರೋಗ್ಯ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ಸ್ ಇರ್ಬೋದು, ಏನು ಸವಲತ್ತು ಗೌರ್ಮೆಂಟಿಂದ ಚಾಲಕರಿಗೆ ಬರುತ್ತೋ ಪ್ರತಿಯೊಂದೂ ನೇರವಾಗಿ ನಿಮಗೆ ತಲುಪಿಸೋ ಥರ ನಾವು ಮಾಡಿಕೊಡ್ತೀವಿ ಅಂತ ಕೇಳ್ಕೊತಾ ಇದ್ದೀನಿ. ಮೇಡಮ್, ಕಡೆಯದಾಗಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಬೆಂಗಳೂರಿನಲ್ಲಿ ಹಿಂದಿ ಆಟೋ ಡ್ರೈವರ್ಗಳದ್ದು ಸ್ವಲ್ಪ ಹಾವಳಿ ಜಾಸ್ತಿ ಆಗಿದೆ ಮೇಡಮ್ ಇತ್ತೀಚೆಗೆ. ಕಳೆದ ಬಾರಿ ಇದೇ ಥರ ಇದ್ದಾಗ ಮೇಡಮ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ ಮೇಡಮ್, ನೀವು ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೆ. ಆವಾಗ ಒಂದಷ್ಟು ಜನಗಳನ್ನ ನೀವು ಚೆನ್ನಾಗಿ ಒಂದು ಗ್ರೌಂಡಲ್ಲಿ ಅದು ತುಂಬ ಪ್ರಶಂಸೆ ಬಂದಿತ್ತು ಮೇಡಮ್. ಇವಾಗ ಹೇಗಿದೆ? ಇವಾಗಲೂ ಅದೇ ಥರ ಇದೆಯಾ? ಅವಾಗ ಒಂದಷ್ಟು ಜನ ಒಟ್ಟೋಗಿದ್ರಂತೆ, ಇವಾಗ ಮತ್ತೆ ಬಂದ್ರಾ? ಹೆಂಗಿದೆ ಮೇಡಮ್ ಅದು? ಮತ್ತೆ ಏನು ಬಂದಿಲ್ಲ. ಆವಾಗ ಸುಮಾರು ಜನ ಒಂದು ಆಟೋಗಳನ್ನೆಲ್ಲ ಎತ್ಕೊಂಡು ಹೋಗಿರೋ ಡೀಲರ್ಸ್ಗಳಿಗೆಲ್ಲ ತುಂಬ ತೊಂದರೆಗಳಾಯಿತು. ಇನ್ನೂ ಒಂದು 75% ಇದ್ದಾರೆ. ಈಗ ಹೊಸ ಆಟೋಗಳು ಬೇರೆ ಜಾಸ್ತಿ ಬಿಡ್ತಿದ್ದಾರೆ ಕಂಪ್ನಿಗಳಲ್ಲೂ. ರ್ಯಾಪಿಡೋ ಕಂಪ್ನಿಯವರೇ ಆಟೋಗಳನ್ನ ಬಿಟ್ಟಿದ್ದಾರೆ. ಅವ್ರು ದಿನ ಪ್ರಮೋಟ್ ಮಾಡ್ತಾ ಇರ್ತಾರೆ, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಮಾಡ್ತಾ ಇರ್ತಾರೆ, ಬನ್ನಿ ಅಂತ. ಅಲ್ಲಿ ಆಟೋ ಓಡಿಸೋರೆಲ್ಲ ಹಿಂದಿ ಹುಡುಗರು ಆಲ್ಮೋಸ್ಟು. ಸುಮಾರು ನಮ್ಮ ರಾಜಣ್ಣ ಅಂಬೇಡ್ಕರ್ ಸಂಘಟನೆಯವರು ಕೂಡ ಹಿಂದಿ ಹುಡುಗರನ್ನ ಮೊನ್ನೆ ಎಲ್ಲ ಓಡಿಸಿದ್ದಾರೆ ಸುಮಾರು. ಒಂದಿನ ಒಂದು 75% ಇದ್ದಾರೆ. ದಯವಿಟ್ಟು ಅವರು ಹೊರಟೋಗ್ಬಿಟ್ರೆ ಈ ರ್ಯಾಪಿಡೋ ಅನ್ನೋ ಭೂತ ತೊಲಗೋದ್ರೆ ಚಾಲಕರು ಭವಿಷ್ಯ ತುಂಬ ಅದ್ಭುತವಾಗಿ ಚೆನ್ನಾಗಿರುತ್ತೆ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೊಂದು 10-20 ನಿಮಿಷ ಕಾಲ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ.